ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ಎಲ್ಲರ ಹಕ್ಕು. ನ್ಯಾಯಕ್ಕಾಗಿ ಪ್ರತಿಭಟಿಸೋದು ಪ್ರತಿಯೊಬ್ಬರ ರೈಟ್ಸ್. ಆದರೆ ಇಲ್ಲಿ ಅವ್ಯವಸ್ಥೆಯ ವಿರುದ್ಧ ಪ್ರತಿಭಟಿಸಿದವರ ವಿರುದ್ಧವೇ ಕೇಸ್ ಬಿದ್ದಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಯುವಕರು ಊರು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಕಿತ್ತೋದ್ ರಸ್ತೆ, ಹೊಳೆ ಯಾವುದು ರೋಡ್ ಯಾವುದು ಅನ್ನೋದೇ ಗೊತ್ತಾಗಲ್ಲ. ರಸ್ತೆ ಮೇಲೆಯೇ ಹೊಳೆ ಹರಿತಿದೆ, ಹರಿಯೋ ನೀರಲ್ಲೇ ವಾಹನಗಳು ಸಂಚರಿಸ್ತಿವೆ. ಸ್ವಲ್ಪ ಯಾಮಾರಿದ್ರು ಅಷ್ಟೇ ಕತೆ. ಯಮನ ಪಾದ ಫಿಕ್ಸ್. ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದ ಕಿತ್ತೋದ್ ರಸ್ತೆ ಇದು. ಇಂತಹ ಡೇಂಜರ್ ರೋಡ್ನಲ್ಲಿ ಸಂಚರಿಸಿ ಗ್ರಾಮಸ್ಥರು ರೋಸಿ ಹೋಗಿದ್ರು. ದಯವಿಟ್ಟು ಈ ರಸ್ತೆಗಳನ್ನ ರಿಪೇರಿ ಮಾಡಿ ಸ್ವಾಮಿ ಅಂತ ಪ್ರತಿಭಟಿಸಿದ್ರು. ಕವಲೂರು ಗ್ರಾಮದ ಮಹಿಳೆಯರು ಅಕ್ಟೋಬರ್ 1ನೇ ತಾರೀಕು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು. ನ್ಯಾಯ ಕೇಳಿದವರ ಮೇಲೆಯೇ ಪೊಲೀಸರು ಕೇಸ್ ಜಡಿದಿದ್ದಾರೆ. ದೌರ್ಜನ್ಯ ಮಾಡಿದ ಅಧಿಕಾರಿಗಳಿಗೆ, ಸಾಮಾನ್ಯ ಜನರ ಮೇಲೆ ಕೇಸ್ ದಾಖಲಿಸಿದ ಅಧಿಕಾರಿಗಳ ವಿರುದ್ಧ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ. ನಿಜ, ರಸ್ತೆ ಸರಿಪಡಿಸಲು ಪ್ರತಿಭಟನೆ ನಡೆಸಿರುವಂತಹ ಯುವಕರ ಮೇಲೆ ಅಧಿಕಾರಿಗಳು ಕೇಸ್ ದಾಖಲಿಸಿದ್ದಾರೆ. 14 ಜನ ಯುವಕರ ಮೇಲೆ ಕೊಪ್ಪಳ ತಹಶೀಲ್ದಾರ್ ವಿಠಲ್ ಚೌಗಲ ಅಳವಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ಪ್ರಕರಣ ವಾಪಸ್ ಪಡೆಯಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ಕೌಲೂರವರು ಅಂತಂತಂದರೆ ಹೆಂಗಾಗಿಬಿಟ್ಟಿದೆ ಅಂತಂದರೆ, ಶಾಸಕರಿಗೆ ಕೌಲೂರು ಅಂದರೆ ಈ ಕಡೆ ಅಲಕ್ಷ್ಯ. ಆಮೇಲೆ ಕೌಲೂರಿಗೆ ಬರ್ಬೇಕಂತಂದ್ರೆ ಯಾರಾದರೂ ಇದ್ರು ಕೂಡ ಈ ಊರಿಗೆ ಎದಕ್ಕೆ ಬರ್ಬೇಕಪ್ಪ, ನಿಮ್ಮ ಊರಿಗೆ ರಸ್ತೆನೇ ಸರಿಗಿಲ್ಲ, ನಿಮ್ಮ ಊರಿಗೆ ಬಂದು ಏನು ಮಾಡಬೇಕು ಅನ್ನೋಂಥ ಪರಿಸ್ಥಿತಿನ ಐತಿ. ಆಮೇಲೆ ಶಾಲೆ ಮಕ್ಕಳು ಬನ್ನಿಕೊಪ್ಪಕ್ಕೆ ಹೋಗ್ತಾರೆ, ಮುಂಡ್ರಿಗೆ ಹೋಗ್ತಾರೆ, ಅಳವಂಡಿಗೆ ಹೋಗ್ತಾರೆ ಶಾಲೆಗೆ. ಅವ್ರಿಗೆ ಹೋಗಕ್ಕೆ ಬಸ್ ಸೌಲಭ್ಯನೂ ಕಟ್ಟಾಗ್ಬಿಟ್ಟು. ಯಾಕಂದರೆ ಅವ್ರಿಗೆ ಬಸ್ ಡಿಪೋದವ್ರಿಗೆ ಯಾಕೆ ಬಸ್ ಬಿಟ್ಟಿಲ್ಲಪ್ಪ ಅಂತ ಕೇಳಿದ್ರೆ, ನಿಮ್ಮ ಊರು ರಸ್ತೆನೇ ಸರಿಗಿಲ್ಲ, ಅದಕ್ಕೆ ನಾವು ಬಸ್ ಬಿಡೋದಿಲ್ಲ ಅನ್ನೋಂಥ ಒಂದು ಮಾತನ್ನು ಅವರು ಹೇಳಿದರು. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಗ್ರಾಮದ ಯುವಕರು ಊರು ಖಾಲಿ ಮಾಡಿದ್ದಾರೆ. ಸದ್ಯ ಕೊಪ್ಪಳ ಜಿಲ್ಲಾ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕವಲೂರು ಗ್ರಾಮಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಾದ ಯುವಕರ ಮನೆಗಳಿಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಒಂದು ವಾರ ಮುಂಚಿತವಾಗಿಯೇ ಅವರಿಗೆ ಸಂಬಂಧಪಟ್ಟವರಿಗೆ ಮಾಹಿತಿ ಕೊಟ್ಟು ಸ್ಟ್ರೈಕ್ ಮಾಡಿದ್ದಾರೆ. ಅದು ವಿಶೇಷವಾಗಿ ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಬರೀ ಮಹಿಳೆಯರು ಸೇರ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಸ್ಪಂದನೆ ಮಾಡಬೇಕಂತ ಅಧಿಕಾರಿಗಳು ಅವರು ಬೆಳಗ್ಗೆ 10 ಗಂಟೆಗೆ ಸ್ಟ್ರೈಕ್ ಕೂತ್ಕೊಂಡ್ರೆ ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದಾರೆ. ಅವ್ರ ಸಹನೆ ಕಟ್ಟೆ ಹೊಡೆದಿದೆ. ಬಂದಾಗ ಕೆಲವು ಯುವಕರು ಏನೋ ಒಂದು ಮಾತನಾಡಿದ್ರು, ಅದೇ ದೊಡ್ಡ ವಿಚಾರ ಇಲ್ಲ. ಆ ವಿಚಾರನ ಅಲ್ಲಿಗೆ ಕೈಬಿಟ್ಟು ಅವ್ರ ಮನವಿ ತೊಗೊಂಡು ಹೋಗಬೇಕಾಗಿತ್ತು. ಅಂತ ಒಬ್ಬ ಅಧಿಕಾರಿ ಹೋಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ತಿಳ್ಕೊಂಡು ಹೋಗಿ ಆ ಊರಿನ 14 ಜನ ಯುವಕರ ಮೇಲೆ, ಅಮಾಯಕರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಟ್ಟು FIR ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ. ನ್ಯಾಯ ಕೇಳೋದು ನಮ್ಮೆಲ್ಲರ ಹಕ್ಕು. ಆದರೆ ನ್ಯಾಯ ಕೇಳಿದವರ ವಿರುದ್ಧ ಕೇಸ್ ದಾಖಲಾಗಿರುವುದು ನಿಜಕ್ಕೂ ದೊಡ್ಡ ತಪ್ಪು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ರೈತರಿಗಾಗಿ ಇರುವಂತಹ ಕಟ್ಟಡ, ಆದರೆ ಅಲ್ಲಿ ಕಾಲಿಡೋದಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಇದೆ. ಹೀಗಾಗಿ ರೈತರು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ಹೇಳುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ನೋಡಲೇಬೇಕಾದಂಥ ಸ್ಟೋರಿ ಇದೆ. ಎಲ್ಲಿ ನೋಡಿದ್ರೂ ಗಲೀಜು, ಧೂಳು ಹಿಡಿದಿರುವ ಟೇಬಲ್ಗಳು, ಗಲೀಜು ಆಗಿರುವ ಶೌಚಾಲಯ. ಇಲ್ಲಿಗೆ ಬಂದ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಇದು ಬೀದರ್ನ APMC ಮಾರುಕಟ್ಟೆಯಲ್ಲಿರುವ ರೈತ ಭವನದ ಸ್ಥಿತಿ ಇದು. ಇಲ್ಲಿನ ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ. ಕಾಲಿಟ್ಟಲೆಲ್ಲ ಗಲೀಜು. ಅವ್ಯವಸ್ಥೆಯ ಆಗರವಾಗಿರುವ ಜಿಲ್ಲಾ ರೈತ ಭವನದ ಸದ್ಯದ ಪರಿಸ್ಥಿತಿ ಇದು. APMC ಮಾರುಕಟ್ಟೆಗೆ ರೈತರು ಬಂದಾಗ ಅವರು ವಾಸ್ತವ್ಯಕ್ಕೆ ಹಾಗೂ ಸಭೆ, ಚರ್ಚೆ, ಸಮಾರಂಭ ಮಾಡುವುದಕ್ಕಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ರೈತ ಭವನಗಳನ್ನು ಸರ್ಕಾರ ನಿರ್ಮಿಸಿದೆ. ಇನ್ನು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬೀದರ್ ಜಿಲ್ಲಾ ರೈತ ಭವನದ ಬಣ್ಣ ಬಯಲಾಗಿದೆ. ರೈತ ಭವನದಲ್ಲಿರುವ 20 ರಿಂದ 30 ಕೋಣೆಗಳ ಪೈಕಿ ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ. ರೈತ ಭವನ ಹುಟ್ಟಿದಂಥ ಉದ್ದೇಶಕ್ಕೆ ಸಫಲವಾಗಿ ಇದನ್ನೆಲ್ಲ ಬಂಡವಾಳ ಹಾಕಿ ಒಂದಷ್ಟು ಅನುದಾನ ನೀಡಿ ರಿಪೇರಿ ಮಾಡಿ ಸಭಾ ಯೋಗ್ಯ ಭವನ ಮಾಡಿಸ್ಬಿಟ್ಟು ಉಳ್ಕೊಳ್ಳೋಕ್ಕೆ ಯೋಗ್ಯವಾದಂಥ ಭವನ ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದಾಗ ಅಂದ್ಕೊಂಡೆ, ನಾಳೆ ನಾಡಿದ್ದು ನಾವು ಚಾಂಬರ್ಸು ನಾವೆಲ್ಲ 7-8 ಬೆಂಗಳೂರು ಇರ್ತೀವಿ. ಮಾರುಕಟ್ಟೆ ಮಂತ್ರಿ ಶಿವಾನಂದ ಪಾಟೀಲ್ ಅವರಿಗೆ ಒಂದು
ಇವೆಲ್ಲವನ್ನು ಕೂಡ ಆಧುನೀಕರಣ ಮಾಡಿ ದುರಸ್ತಿ ಮಾಡಿ ಅಂತ ಒಂದು ಒತ್ತಾಯ ಮಾಡ್ತೀವಿ. ಬಹುತೇಕ ಕೋಣೆಗಳು ಸ್ವಲ್ಪ ಮಳೆಯಾದ್ರೂ ಸೋರುತ್ತಿವೆ. ಹಲವು ಕೋಣೆಗಳು ಬಿರುಕು ಬಿದ್ದಿವೆ. ಹಾಗಲೋ ಹೀಗಲೋ ಬೀಳುವ ಸ್ಥಿತಿಯಲ್ಲಿವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.